ಶೀಘ್ರದಲ್ಲೇ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮನೆಗಳ ಎಲೆಕ್ಟ್ರಿಸಿಟಿ ಮೀಟರ್ಗಳು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳಾಗಿ ಬದಲಾವಣೆ ಆಗ್ತಾ ಇದೆ. ಸೊ ಈಗಾಗಲೇ ಕೂಡ ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯ ಈ ಬಗ್ಗೆ ದೇಶದ ಎಲ್ಲ ರಾಜ್ಯಗಳು ಕೂಡ ನಿರ್ದೇಶನಗಳನ್ನು ಸೂಚನೆಗಳನ್ನು ಕೊಟ್ಟಿದೆ. ಏನಂತಂದರೆ ಎಲ್ಲ ಎಲೆಕ್ಟ್ರಿಸಿಟಿ ಮೀಟರ್ಗಳು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳಾಗಿ ಬದಲಾವಣೆ ಆಗಬೇಕು, ಅದು 2025 ಒಳಗಾಗಿ ಅಂತ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಇಂಧನ ಇಲಾಖೆ ಕೂಡ ಹಲವಾರು ಸುತ್ತಿನ ಮಾತುಕತೆಗಳನ್ನು ಮಾಡ್ತಾ ಇದೆ. ಸೊ ಎಲ್ಲ ಮೀಟರ್ಗಳನ್ನು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳಾಗಿ ಬದಲಾವಣೆ ಮಾಡೋದಕ್ಕೆ ಈ ಬಗ್ಗೆ ಇಂಧನ ಸಚಿವ ಜಾರ್ಜ್ ಅವರು ಕೂಡ ಮೊನ್ನೆಯಷ್ಟೇ ಸುಳಿವು ಕೊಟ್ಟಿದ್ದಾರೆ. ಮುಂದಿನ ಮಂಡಳಿಯ ಸಭೆಯಲ್ಲಿ ಈ ಒಂದು ವಿಚಾರವನ್ನು ಮುಂದಿಟ್ಟು ಇದರ ಬಗ್ಗೆ ಒಪ್ಪಿಗೆ ಪಡಿತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ. ನೋಡಿ, ಸ್ಮಾರ್ಟ್ ಮೀಟರ್ಸ್ ಏನಾಗಿದೆ, ಗೃಹ ಜ್ಯೋತಿ ಇರುವ ಕಡೆ ಸ್ಮಾರ್ಟ್ ಮೀಟರ್ ಅವಶ್ಯಕತೆ ಇಲ್ಲ, ಆಯಿತಾ. ನಾವು ಸ್ಮಾರ್ಟ್ ಮೀಟರ್ಸು ಈಗ ಬೋರ್ಡಲ್ಲಿ ಡಿಸಿಷನ್ ತೊಗೋಬೇಕು. ಅದು ಹೊಸದಾಗಿ ಯಾರು ಕನೆಕ್ಷನ್ ತಗೊಳ್ತಾರೆ ಅವರಿಗೆ, ಮತ್ತು ಹೆವಿ ಯಾರಿದ್ದಾರೆ ಅವರಿಗೆಲ್ಲ ಸ್ಮಾರ್ಟ್ ಮೀಟರು ಅದು ಮೊನ್ನೆ ಅಜೆಂಡಾ ಬಂದಿತ್ತು, ನಾವು ಅದನ್ನು ವಾಪಸ್ ಕಳಿಸಿದ್ವಿ. ಅಗೇನ್ ದೇ ಪುಟ್ ಎ ಪ್ರಪೋಸಲ್, ನಾವು ಬೋರ್ಡಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ವಿಲ್ ಟೇಕ್ ಎ ಡಿಸಿಷನ್. ಯಾರು ಕೇಂದ್ರದವರು ಹೇಳಿದಾರೆ, ಎಲ್ಲ ಸ್ಮಾರ್ಟ್ ಮೀಟರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆಯಿಂದ ಆಗ್ತಕ್ಕಂಥ ಬದಲಾವಣೆಗಳು ಏನು, ಇದರಿಂದ ಆಗಿರ್ತಕ್ಕಂಥ ಪ್ಲಸ್ ಏನು ಮೈನಸ್ ಏನು ಅಂತ. ಸೊ ಇಂಧನ ಇಲಾಖೆ ಕೊಡ್ತಾ ಇರೋಂಥ ಮಾಹಿತಿ ಪ್ರಕಾರ ಈ ಒಂದು ಮೀಟರ್ಗಳ ಅಳವಡಿಕೆಯಿಂದ ಏನು ತಾಂತ್ರಿಕ ದೋಷಗಳು ಕಡಿಮೆ ಆಗುತ್ತೆ, ಮತ್ತು ಸಂಸ್ಥೆಗೆ ಆದಾಯ ಸೋರಿಕೆ ಕೂಡ ಕಡಿಮೆ ಆಗುತ್ತೆ. ಸೊ ಇನ್ನಿತರ ಒಂದು ಸುಧಾರಣೆಗಳನ್ನು ಕೂಡ ಕಂಡುಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದೆ. ಸೊ ಈ ಒಂದು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳಿಂದ ಆಗ್ತಕ್ಕಂಥ ಅನುಕೂಲ ಸಂಸ್ಥೆಗೆ ಈ ರೀತಿ ಆಗೋದ್ರಿಂದ ಹಾಗಾದರೆ ಇದು ಯಾವ ರೀತಿ ಇದು ಗ್ರಾಹಕರ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ಸೊ ನೀವೀಗ ಏನು ಮೊಬೈಲ್ಗೆ ಸಿಮ್ನ ಯಾವ ರೀತಿ ರೀಚಾರ್ಜನ್ನು ಮಾಡಿ ತದನಂತರ ಬಳಕೆ ಮಾಡ್ತೀರಾ, ಸೊ ಅದೇ ರೀತಿಯಲ್ಲಿ ಇದು ಕೂಡ ವರ್ಕ್ ಆಗುತ್ತೆ. ಅಂದರೆ ನೀವು ವಿದ್ಯುತ್ತನ್ನು ಬಳಕೆ ಮಾಡಬೇಕಂದ್ರೆ ಮೊದಲಿಗೆ ದುಡ್ಡು ಕೊಟ್ಟು ಇದನ್ನು ನೀವು ರೀಚಾರ್ಜ್ ಮಾಡಬೇಕು ಆ ಒಂದು ಮೀಟರ್ಗಳಿಗೆ. ಸೊ ಇಲ್ಲದೇ ಇದ್ದ ಪಕ್ಷದಲ್ಲಿ ನೀವು ವಿದ್ಯುತ್ತನ್ನು ಬಳಕೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹೀಗಾಗಿ ನೀವು ಮೊದಲೇ ದುಡ್ಡನ್ನು ಕೊಟ್ಟು ವಿದ್ಯುತ್ತನ್ನು ರೀಚಾರ್ಜ್ ಮಾಡಿದರೆ ತದನಂತರ ನೀವು ಬಳಸ್ಬೋದು. ಮೊದಲಿಗೆ ನೀವು ಏನು ತಿಂಗಳು ಪೂರ್ತಿ ವಿದ್ಯುತ್ತನ್ನು ಬಳಕೆ ಮಾಡಿ ತದನಂತರ ಏನು ಬಿಲ್ಲನ್ನು ಕೊಡ್ತಾಯಿದ್ರು ಅದನ್ನು 2-3 ದಿನದಲ್ಲಿ ಅಥವಾ ಕಾಲಮಿತಿಯಲ್ಲಿ ಅದನ್ನು ನೀವು ಪಾವತಿ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ಈ ಒಂದು ವ್ಯವಸ್ಥೆ ಹೊಸ ಪದ್ಧತಿ ಬಂದ ನಂತರ ಇದು ಸಾಧ್ಯವಾಗೋದಿಲ್ಲ. ನೀವು ಮೊದಲೇ ದುಡ್ಡನ್ನು ಪೇ ಮಾಡಿರಬೇಕು. ಪೇ ಮಾಡಿದರೆ ಮಾತ್ರ ನೀವು ವಿದ್ಯುತ್ತನ್ನು ಬಳಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದಾಗಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತೆ. ಆದರೆ ಇದು ಗೃಹ ಜ್ಯೋತಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಇದು ಅವರಿಗೆ ಅಪ್ಲೈ ಆಗೋದಿಲ್ಲ. ಯಾರ್ಯಾರು ಈ ಒಂದು ಯೋಜನೆಯಿಂದ ಹೊರಗಿದ್ದಾರೆ ಅಂದರೆ ಯಾರ್ಯಾರು ಮಧ್ಯಮ ವರ್ಗದವರು ಅಥವಾ ಕೈಗಾರಿಕಾ ವಲಯ, ಸಣ್ಣ ಪುಟ್ಟ ಕೈಗಾರಿಕೆಗಳು ವಿದ್ಯುತ್ತನ್ನು ಬಳಕೆ ಮಾಡ್ತಾರೆ, ಅವರಿಗೆ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಸೊ ಈಗಾಗಲೇ ಕೂಡ ಈಗಿರ್ತಕ್ಕಂಥ ಮೀಟರ್ಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ ಅಂತ ಗ್ರಾಹಕರು ಆಗಾಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಏನಂದರೆ ನಾವು ಬಳಕೆ ಮಾಡ್ತಕ್ಕಂಥ ಹೆಚ್ಚಿನ ಒಂದು ವಿದ್ಯುತ್ ಬಿಲ್ ನಮಗೆ ಬರ್ತಾ ಇದೆ, ಸುಮಾರು 10ರಿಂದ 15%, 20% ಹೆಚ್ಚಿಗೆ ಆ ವಿದ್ಯುತ್ ಬರ್ತಾ ಇದೆ ಅಂತಕ್ಕಂಥ ದೂರುಗಳು ಆಗಾಗ್ಗೆ ಕೇಳಿ ಬರ್ತಾ ಇದೆ. ಸೊ ಆದರೆ ಈ ಒಂದು ಹೊಸ ಪದ್ಧತಿ ಏನು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆಗೆ ಮುಂದಾಗಿರುವಂಥ ಇಂಧನ ಇಲಾಖೆಗೆ ಜನಸಾಮಾನ್ಯರಿಂದ ಗ್ರಾಹಕರಿಂದ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ, ಸೊ ಇದನ್ನು ಯಾವ ರೀತಿ ಜಾರಿ ಮಾಡೋದಕ್ಕೆ ಇಂಧನ ಇಲಾಖೆ ಮುಂದಾಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.